ದ ಬ್ರಾಂಚ್ ಟ್ರೂತ್ ಇಸಿ ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಗೈಸ್, ವೆಲ್ಕಮ್ ಟು ಡೇ 9 ಆಫ್ 90 ಡೇಸ್ ಪ್ಲೇಸ್ಮೆಂಟ್ ಸೀರೀಸ್. ನೀವೇನಾದರೂ ಇಸಿ ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಗಿದ್ರೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ನಾನು ಏನಕ್ಕೆ ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ಅಂತ ರೀಸನ್ ಹೇಳ್ತೀನಿ. ವೀಕ್ 1ನ ತುಂಬ ಜನ ಸ್ಟೂಡೆಂಟು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಟಾಪ್ 10 ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ನಿಮ್ಮ ಮೆಸೇಜ್ನ ಚೆಕ್ ಮಾಡಿ ನಿಮಗೆಲ್ಲ ಒಂದು ಗಿಫ್ಟ್ ಬಂದಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ಕಡೆ ಬಂದರೆ ಇಸಿ ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಕೆ ತುಂಬ ಏನು ಕಷ್ಟ ಆಗಲ್ಲ, ಆಯಿತಾ. CSE ಕಂಪೇರ್ ಮಾಡಿದ್ರೆ CS ಅಲ್ಲಿ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಏನಾಗುತ್ತೆ, ಬ್ರಾಂಚ್ ಸ್ಪೆಸಿಫಿಕ್ ಬರುತ್ತೆ. ಆ್ಯಂಡ್ IT ಕಂಪ್ನಿಯವ್ರು ಏನು ಮಾಡ್ತಾರೆ, ಅವ್ರನ್ನ ಪ್ರಿಫರ್ ಮಾಡ್ತಾರೆ ಆಸ್ ಕಂಪೇರ್ ಟು EC ಆಗಿರ್ಬೋದು ಮತ್ತು ಮೆಕ್ಯಾನಿಕಲ್ ಆಗಿರ್ಬೋದು. ಬಟ್ ಆದರೂ ಮೆಕ್ಯಾನಿಕಲ್ ಅವರು ಮತ್ತು EC ಅವರು ಪ್ಲೇಸ್ಮೆಂಟ್ನ ಮಾಡ್ಕೋಬೋದು. EC ಮತ್ತು ಮೆಕ್ಯಾನಿಕಲ್ ಅಲ್ಲಿ ಆಗೆಲ್ಲ ಏನಾಗ್ತೈತೆ ಗೊತ್ತಾ, ವರ್ಕ್ ಎಲ್ಲ ಏನಾಗ್ತಾ ಇತ್ತು ಅಂತ ಅಂದರೆ ಇಟ್ ಈಸ್ ಗೋಯಿಂಗ್ ಇನ್ ಅ ಮ್ಯಾನ್ಯುವಲ್ ವೇ. ಅಂದರೆ ಎಲ್ಲರೂ ಅದನ್ನು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ರು. ಈವನ್ EC ಅಲ್ಲಿ ಚಿಪ್ಸ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಅಲ್ಲಿ ಯಾವುದೇ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ಮ್ಯಾನ್ಯುವಲ್ ಆಗಿ ಆಗ್ತಿತ್ತು. ಬಟ್ ಇವಾಗ ಏನಾಗಿದೆ ಗೊತ್ತಾ ಗೈಸ್, ಎಲ್ಲ ಆಟೋಮೆಟಿಕ್ ಆಗಿದೆ. ಆಟೋಮೆಟಿಕ್ ಅಂತ ಅಂದರೆ ಏನಾಗ್ತಿದ್ರೆ CS ಇಂಜಿನಿಯರ್ಸ್ ಆಗಿರ್ಬೋದು, ಬೇರೆ ಯಾರೋ ಇಂಜಿನಿಯರ್ಸ್ ಆಗಿರ್ಬೋದು, ನೀವು ಮಾಡೋ ಜಾಬ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ದೇ ಆರ್ ಆಟೋಮೇಟಿಂಗ್ ಇಟ್. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು, ನೀವು ಒಂದು ಸ್ಟೆಪ್ ಮೇಲ್ ಹತ್ಬಿಟ್ಟು CS ಅವ್ರು ಏನೇನು ಕಲಿತಾ ಇದಾರಲ್ಲ, ನಾನೇನು ಅವ್ರಷ್ಟಲ್ಲಿ ಕಲಿತಾ ಇರೋದನ್ನೆಲ್ಲ ನೀವು ಕಲೀರಿ ಅಂತ ಹೇಳಲ್ಲ. ಬಟ್ ಅವ್ರು ಕಲಿತಾ ಇರೋದ್ರಲ್ಲಿ 1% ಆದ್ರೂ ನೀವೇನಾದರೂ ಕಲ್ತಿ ಅಂತ ಅಂದರೆ ಅವ್ರಿಗಾಗೋ ಪ್ಲೇಸ್ಮೆಂಟಲ್ಲಿ ಅರ್ಧ ಕಂಪೇರ್ ಮಾಡಿದ್ರು ನಿಮಗೆ ಪ್ಲೇಸ್ಮೆಂಟ್ ಜಾಸ್ತಿನೇ ಆಗುತ್ತೆ. ಫಸ್ಟ್ ಸ್ಟೆಪ್ ಏನು ಮಾಡಿ ಗೊತ್ತಾ, ಬೇಸಿಕ್ ಕೋಡಿಂಗ್ನ ಕಲ್ತ್ಕೊಳ್ಳಿ. DSA ಆಗಿರ್ಬೋದು, ಅದು ಇದು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲೀರಿ, ಇಲ್ಲೇನು ಸ್ಪೆಸಿಫಿಕ್ ಇಲ್ಲ. ಬಟ್ ಯಾವುದಾದ್ರೂ ಒಂದು ಬೇಸಿಕ್ ಆಗಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು ಮಾಡಿ ಗೊತ್ತಾ, ಒಂದು 2 to 3 ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ, ಆಯಿತಾ. ಆದಷ್ಟು ನೀವು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತಾ ಇರಬೇಕು. ಯಾಕಂದರೆ ನಿಮ್ಮ ರೆಸ್ಯೂಮೇಲಿ ನಿಮಗೆ ಶೋಕೇಸ್ ಮಾಡೋ ಆಪ್ಷನ್ ಇರೋದು ಬಂದುಬಿಟ್ಟು ಪ್ರಾಜೆಕ್ಟ್ ಒಂದೇ. ಇಫ್ ಇನ್ ಕೇಸ್ ನೀವು HR ಮುಂದೆ ಕೂತ್ಕೊಂಡು ನಾನು ವರ್ಕ್ ಮಾಡಿದ್ದೀನಿ, ಇದನ್ನು ಕಲ್ತಿದ್ದೀನಿ, ಅದನ್ನು ಕಲ್ತಿದ್ದೀನಿ ಏನೇ ಹೇಳಿದ್ರು ಅವ್ರು ಕೇಳಲ್ಲ. ಅವ್ರಿಗೆ ಪ್ರೂಫ್ ಆಫ್ ವರ್ಕ್ ಏನು, ಪ್ರಾಜೆಕ್ಟ್. ಸೆಕೆಂಡ್ ಸ್ಟೆಪ್, ಆಯಿತಾ. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನು ಮಾಡಿ, ಈಗ ಆಲ್ರೆಡಿ ಕೋಡಿಂಗ್ನ ಕಲ್ತಿದ್ದೀರಾ, ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿರಾ, ನಿಮಗೆ ವರ್ಕ್ ಮಾಡೋದು ಹೆಂಗೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ಇಂಟರ್ನ್ಶಿಪ್ಗೆ ಮತ್ತು ಸ್ಟಾರ್ಟಪ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬೆಟರ್ ಟಾಪ್ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕಿಂತ ಸ್ಮಾಲ್ ಕಂಪ್ನಿಯಲ್ಲಿ ಸ್ಟಾರ್ಟಪ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಸ್ಟೆಪ್ಸ್ ಏನಾದರೂ ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೊಬಿಟ್ಟು ಬಂದ್ರಿ ಅಂತ ಅಂದರೆ ಎಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್ ನೀವು ಒಂದು ಒಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು ಆ್ಯಂಡ್ ಪ್ಲೇಸ್ ಆಗ್ಬೋದು. ಇನ್ನೊಂದು ಏನು ಗೊತ್ತಾ, ಈ TCS ಆಗಿರ್ಬೋದು, ಇನ್ಫೋಸಿಸ್, ವಿಪ್ರೋ ಆಗಿರ್ಬೋದು, ಇವರೆಲ್ಲ ಮಿನಿಮಮ್ ನಿಮಗೆ 8 to 7 LPA, 7 to 8 LPA ಸ್ಯಾಲ್ರಿ ಕೊಡ್ತಾರೆ. ಆ್ಯಂಡ್ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಯಾವುದೇ ಸ್ಟೂಡೆಂಟ್ಗೂ ಬ್ರಾಂಚ್ ಸ್ಪೆಸಿಫಿಕ್ ಅಂತ ಎಲ್ಲೂ ಇಡಲ್ಲ. ಸೊ ನೀವು ಅದಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಯಾರ್ಯಾರೆಲ್ಲ ನಾನ್ CSE ಸ್ಟೂಡೆಂಟ್ಸ್ ಇದ್ದೀರಲ್ಲ, ನೀವೆಲ್ಲ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಬ್ರಾಂಚ್ನ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಪಾಸಿಬಲ್ ಆಯಿತು ಅಂತ ಅಂದರೆ ನಾನ್ CSE ಸ್ಟೂಡೆಂಟ್ಸ್ಗಂತಾನೆ ಒಂದು ಸಪ್ರೇಟ್ ಬ್ಯಾಚ್ನ ಆಗಿರ್ಬೋದು ಅಥವಾ ಏನಾದರೂ ಒಂದು ಗ್ರೂಪ್ ಆಗಿರ್ಬೋದು ಕ್ರಿಯೇಟ್ ಮಾಡೋಣ. ಯಾವುದೇ ರಿಸೋರ್ಸ್ ಅದರಲ್ಲಿದ್ದರೂ ನಾವು ಶೇರ್ ಮಾಡ್ಬೋದು. ಆ್ಯಂಡ್ ನಾಳೆ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ 50,000 ರಿಸೋರ್ಸ್ನ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.